ನೋಡಿ, ಒಂದು ಕಡೆ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ತನಿಖಾ ತಂಡಗಳು, ಮತ್ತೊಂದು ಕಡೆ ಈ ಇಬ್ಬರು ಡಾಕ್ಟರ್ಗಳಿಗೆ ಸಂಬಂಧಪಟ್ಟಂತ ಡೈರಿ ಪತ್ತೆ ಆಗಿದೆ. ಆ ಡೈರಿ ಒಳಗಡೆ ಮಹತ್ವದ ಮಾಹಿತಿಗಳು ರಿವೀಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಈ ಕ್ಷಣದ ಬಿಗ್ ಅಪ್ಡೇಟ್. ಇದು ಡೆವಿಲ್ ಡಾಕ್ಟರ್ಸ್ ಒಮರ್ ಮತ್ತು ಮುಜಾಮಿಲ್ನ ಡೈರಿಗಳು ಪತ್ತೆಯಾಗಿದೆ. ಅದನ್ನ ಜಪ್ತಿ ಮಾಡಿದ್ದಾರೆ. ಇಬ್ಬರು ಉಗ್ರರ ಡೈರಿಗಳಲ್ಲಿ ಸೀಕ್ರೆಟ್ ಅಡಗಿದೆಯಾ? ದೆಹಲಿ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತಾ? ಅಲ್ ಫಲಾಹ್ ಹಬೀಬಿಯಿಂದ ಇಬ್ಬರ ಡೈರಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲಿರುವಂತಹ ಕಟ್ಟಡದ ಸಂಖ್ಯೆ 17. ಆ 17ನೇ ನಂಬರ್ನ ಕಟ್ಟಡದಲ್ಲಿ 13ನೇ ರೂಮ್ನಲ್ಲಿ ಪತ್ತೆ ಆಗಿರುವಂತಹ ಡೈರಿ. 2 ಡೈರಿಗಳು ಪತ್ತೆ ಆಗಿರೋದು. ಒಂದು ಉಮರ್ ನಬಿಗೆ ಸೇರಿದಂತ ಡೈರಿ, ಮತ್ತೊಂದು ಮುಜಾಮಿಲ್ಗೆ ಸೇರಿದಂತ ಡೈರಿ. ಆ ಡೈರಿಯಲ್ಲಿ ಸೀಕ್ರೆಟ್ ಕೋಡ್ ವರ್ಡ್ಗಳಲ್ಲಿ ಇದೆ ಅನ್ನೋದು ಗೊತ್ತಾಗ್ತದೆ. ಎಲ್ಲವೂ ಕೂಡ ಕೋಡ್ ವರ್ಡ್ಗಳಲ್ಲೇ ಇದೆ. ಕೋಡ್ ವರ್ಡ್ಗಳು ಇರುವಂತ ಹಿನ್ನೆಲೆಯಲ್ಲಿ ಅದನ್ನ ಸೀಸ್ ಮಾಡಿ ಜಪ್ತಿ ಮಾಡಿ ಅದರಿಂದ ಆ ಕೋಡ್ ವರ್ಡ್ಗಳನ್ನ ಭೇದಿಸುವ ಕೆಲಸಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಡಾಕ್ಟರ್ ಉಮರ್ ನಬಿ ಘಟನೆಯಲ್ಲಿ ಮೃತಪಟ್ಟಿರೋದು DNA ಸ್ಯಾಂಪಲ್ನ ಮೂಲಕ DNA ಮ್ಯಾಚ್ ಮಾಡಿದಾಗ ಕನ್ಫರ್ಮ್ ಆಗಿದೆ ರಿಪೋರ್ಟ್ನ ಮೂಲಕ. ಆದರೆ ಆತನೇ ಮಾಸ್ಟರ್ ಮೈಂಡ್. ಈ ಒಂದು ಟೀಮ್ಗೆ ಅವರ ಪ್ಲಾನ್ ಅನ್ನು ಕೇಳ್ಬಿಟ್ರೆ ನೀವು ಬೆಚ್ಚಿ ಬೀಳ್ತೀರ. I-20 ಮಾದರಿಯಲ್ಲಿ ಮತ್ತಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು ಇವರೆಲ್ಲ. 3 ಕಾರ್ಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ತಂಡ. ಅದನ್ನ ಬೇರೆ ಬೇರೆ ನಗರಕ್ಕೆ ತೆಗೆದುಕೊಂಡೋಗಿ ನಿಲ್ಲಿಸಿ ಬ್ಲಾಸ್ಟ್ ಮಾಡೋದು. ಆದರೆ ಇವರ ಪ್ಲಾನ್ ಫೇಲ್ಯೂರ್ ಆಗಿತ್ತು. ಅಯೋಧ್ಯೆ ಪ್ರಯಾಗ್ರಾಜ್ನಲ್ಲಿ ಸ್ಫೋಟಕ್ಕೆ ಸಂಚನ್ನು ರೂಪಿಸಲಾಗಿತ್ತು. ಆದರೆ ಇಲ್ಲಿ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಬೇರೆ ಎಲ್ಲಾ ಪ್ಲಾನ್ಗಳು ಕೂಡ ಫೇಲ್ಯೂರ್ ಆಗಿತ್ತು. ಡಾಕ್ಟರ್ ಉಮರ್ ಅಂತೆ ಇನ್ನಿತರರು ಕೂಡ ಸೂಸೈಡ್ ಬಾಂಬರ್ಗಳಾಗೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಒಟ್ಟು 8 ಜನರ ತಂಡ, 4 ಟೀಮ್, ಒಂದೊಂದು ಟೀಮಲ್ಲಿ ಇಬ್ಬಿಬ್ರು. ಆ ಟೀಮ್ಗೆ ಲೀಡರ್ ಆಗಿದ್ದವನು ಇದೇ ಡಾಕ್ಟರ್ ಉಮರ್ ನಬಿ. ಉಗ್ರ ಡಾಕ್ಟರ್ ಉಮರ್ ನಬಿ ಟೀಮ್ನ ಲೀಡರ್ ಆಗಿದ್ದ. ಆತನು ಕೂಡ ಒಂದು ಟೀಮ್ ಮಾಡ್ಕೊಂಡಿದ್ದ, 8 ಜನರ ಟೀಮ್. ಆತನು ಕೂಡ 8 ಜನರ ಟೀಮಲ್ಲಿ ಒಬ್ಬ ಸದಸ್ಯನಾಗಿದ್ದ. ಬೇರೆ ಬೇರೆ ಇದ್ರು. ಇವರು 4 ಟೀಮನ್ನ ಮಾಡಿಕೊಂಡು 4 ಕಾರ್ಗಳನ್ನ ತಯಾರು ಮಾಡಿಕೊಂಡು ಬೇರೆ ಬೇರೆ ನಗರಗಳಿಗೆ ಹೋಗಿ ಅಲ್ಲಿ ಬ್ಲಾಸ್ಟ್ ಅನ್ನ ಮಾಡೋದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ದೆಹಲಿಯಲ್ಲಿ ಆದಂತ ಬ್ಲಾಸ್ಟ್ ಇಂದಾಗಿ ಇವರೆಲ್ಲ ಪ್ಲಾನ್ ಫೇಲ್ಯೂರ್ ಆಗಿತ್ತು. ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇದೆ. ಈ ಟೆರರ್ಗಳ ಪ್ಲಾನ್ ಒಂದೊಂದೇ ಬಹಿರಂಗ ಆಗ್ತಾ ಇದೆ. I-20 ರೀತಿ ಇನ್ನೂ 3 ಕಾರ್ ಸಿದ್ಧವಾಗಬೇಕಿತ್ತು, ಆದರೆ ಫೇಲ್ಯೂರ್ ಆಗಿದೆ. ಅದು ಅಯೋಧ್ಯೆ ಪ್ರಯಾಗ್ರಾಜ್ಗೆ ತಗೊಂಡೋಗಿ ನಿಲ್ಲಿಸಿ ಅಲ್ಲಿ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ರು. ಆದರೆ ಆ ಪ್ಲಾನಿಂಗ್ ಎಲ್ಲವೂ ಕೂಡ ಫೇಲ್ಯೂರ್ ಆಗಿತ್ತು. ನಿನ್ನೆ CCS ಮೀಟಿಂಗ್ ಆಗಿದೆ. ಆ CCS ಮೀಟಿಂಗ್ ನಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಡಲಾಗಿದೆ. ಈ ಬ್ಲಾಸ್ಟ್ ನ ಹಿಂದೆ ಯಾರು ಇದ್ರು ಕೂಡ ಅವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕಿಸ್ತಾನ ಮೂಲದ ಡ್ರೋನ್ ಹಾರಾಟ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾಂಬಾ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಪಾಕ್ ಡ್ರೋನ್ ಪತ್ತೆ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಬಿಚ್ಚಿದ್ರ ಉಗ್ರ ಪೋಷಕ ಪಾಕಿಸ್ತಾನ. 2-3 ನಿಮಿಷಗಳ ಕಾಲ ಪಾಕಿಸ್ತಾನದ ಡ್ರೋನ್ ಹಾರಾಟವನ್ನು ನಡೆಸಿದೆ. ಸಾಂಬಾದ ರಾಮಗಢ ಪ್ರದೇಶದಲ್ಲಿ ಈ ಡ್ರೋನ್ ಹಾರಾಟ ಆಗಿರೋದು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಸುಮಾರು 2-3 ನಿಮಿಷಗಳ ಕಾಲ ಡ್ರೋನ್ ಹಾರಾಟ ನಡೆಸಿರುವಂತ ಘಟನೆ ಆಗಿದೆ. ರಾಮಗಢ, ಜಮ್ಮು ಕಾಶ್ಮೀರದ ರಾಮಗಢದ ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿ ಈ ಡ್ರೋನ್ ಹಾರಾಟ ನಡೆಸಿದೆ. ಮತ್ತೆ ಬಾಲ ಬಿಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಏನು ಮಾಡ್ತಾವ್ರು ಇವರು ಬಾರ್ಡರ್ ಅಲ್ಲಿ ಭಾರತದವರು ಅಂತೇಳಿ ಭಯ ಶುರುವಾಗಿದೆ. ಬಾಲ ಬಿಚ್ತಾ ಇರೋದಲ್ಲ, ಇದು ಭಯ ಶುರುವಾಗಿದೆ. ಪಾಕಿಸ್ತಾನದವ್ರಿಗೆ ಭಾರತ ಯಾವಾಗ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋ ಭಯ. ಹಾಗಾಗಿ ಏನಾದ್ರೂ ಮಾಡ್ಬೇಕಲ್ಲ, ಏನಾದ್ರು ಕಣ್ಣಿಡ್ಕೋಬೇಕಲ್ಲ, ಅದಕ್ಕೋಸ್ಕರ ಈ ಒಂದು ಕುತಂತ್ರ.
ಯಾವಾಗ ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಆಯಿತು, ಅದಕ್ಕಿಂತ ಮುಂಚೆ ಫರೀದಾಬಾದ್ನಲ್ಲಿ ಒಂದಷ್ಟು ಸ್ಫೋಟಕ ವಸ್ತುಗಳು ಸೀಸ್ ಆಯಿತು. ಆ ರಿಲೇಟೆಡ್ಗೆ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಆ ಮೂಲಕ ಸರ್ಚ್ ಆಪರೇಷನ್ ಮುಂದುವರೆದಿದೆ ಜಮ್ಮು ಕಾಶ್ಮೀರದಲ್ಲಿ. 7ನೇ ದಿನವೂ ಜಮ್ಮು ಕಾಶ್ಮೀರದಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ದೆಹಲಿ ಕಾರು ಬ್ಲಾಸ್ಟ್ ಪ್ರಕರಣದಿಂದ ಚುರುಕುಗೊಂಡಂತಹ ದಾಳಿ, ಉಗ್ರಗಾಮಿಗಳನ್ನ ಪತ್ತೆ ಹಚ್ಚೋದಕ್ಕೆ ಭದ್ರತಾ ಸಿಬ್ಬಂದಿ ಶೋಧವನ್ನು ನಡೆಸಿದ್ದಾರೆ. ದೋಡಾ, ಕುಲ್ಗಾಮ್ ಜಿಲ್ಲೆ ಸೇರಿ ಹಲವೆಡೆ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ಅಲರ್ಟ್ ಆಗಿದ್ರು. ಒಂದು ಪೋಸ್ಟರ್ ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಆ ಪೋಸ್ಟರ್ನಲ್ಲಿ ಇದ್ದಂತ ಸಂದೇಶವನ್ನ ಕಂಡಂತ ಒಬ್ರು DSP ಅದನ್ನ ಸೀರಿಯಸ್ ಆಗಿ ತಗೊಂಡು ಯಾರು ಹಂಚಿದ್ದು ಅಂತೇಳಿ CCTV ಫುಟೇಜ್ ಅನ್ನು ಚೆಕ್ ಮಾಡಿದಾಗ ಆಗ ಪತ್ತೆಯಾಗಿದೆ ಡಾಕ್ಟರ್ ಮುಜಾಮಿಲ್. ಆತನ ತಕ್ಷಣಕ್ಕೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಇದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ನಾವು ಸ್ಫೋಟಕ ವಸ್ತುಗಳನ್ನ ಇಟ್ಕೊಂಡಿದೀವಿ, ನಮ್ಮದೊಂದು ಟೀಮ್ ಆಗಿದೆ, ನಾವೆಲ್ಲರೂ ಕೂಡ ಸ್ಲೀಪರ್ ಸೆಲ್ಗಳು, ಈಗ ಆಕ್ಟಿವ್ ಆಗಿದ್ದೀವಿ, ಜನವರಿಯಿಂದ ಪ್ಲಾನಿಂಗ್ ನಡೀತಾ ಇದೆ, ಸ್ಫೋಟ ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ದೀವಿ, ಇಂತಿಂತ ಕಡೆ ಇಂತಿಂತವ್ರು ಇದ್ದಾರೆ ಅಂತೇಳಿ ಎಲ್ಲಾ ರೀತಿಯಾದಂತ ಮಾಹಿತಿಯನ್ನ ಕೊಟ್ಟಿದ್ದ. ಆ ಮೂಲಕ ಸರ್ಚ್ ಆಪರೇಷನ್ ಆರಂಭ ಆಯಿತು. ಇವತ್ತಿಗೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಅವತ್ತೇನಾದ್ರೂ ಆ DSP ಒಬ್ರು ಆ ಪೋಸ್ಟರ್ ಅನ್ನ ನೋಡಿ ಸುಮ್ಮನಾಗಿದ್ರೆ ಮುಂದೊಂದು ದಿನ ದೊಡ್ಡದಾದಂತ ಅನಾಹುತಕ್ಕೆ ದೇಶ ಸಾಕ್ಷಿ ಆಗ್ತಾ ಇತ್ತು. ನೋಡಿ, ಡಾಕ್ಟರ್ ಒಮರ್ ನಬಿ ಈ ಉಗ್ರ ದೆಹಲಿಗೆ ಬಂದಿದ್ದು ಹೇಗೆ ಅನ್ನೋದು ಒಂದು ರೂಟ್ ಮ್ಯಾಪ್ ಪತ್ತೆ ಆಗಿದೆ. ಅಲ್ ಫಲಾಹ ವಿವಿಯಿಂದ ಕೆಂಪುಕೋಟೆಗೆ ಉಮರ್ ಬಂದಿದ್ದು ಹೇಗೆ, ಯಾವ್ಯಾವ ರೂಟನ್ನು ಬಳಸಿ ಆತ ತಲುಪಿ ದೆಹಲಿಯನ್ನು ತಲುಪಿದ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಉಮರ್ ಉಗ್ರ ಹೆಜ್ಜೆಯ ಡೀಟೇಲ್ಸ್ ಇದೆ. ದೆಹಲಿಯ ಕೆಂಪುಕೋಟೆಗೆ ಉಗ್ರ ಉಮರ್ ಬಂದಿದ್ದು ಹೇಗೆ? ಪೊಲೀಸರಿಂದ ಉಮರ್ ಸಾಗಿದ ಮತ್ತೊಂದು ಮಾರ್ಗ ಪತ್ತೆಯಾಗಿದೆ. ಫರೀದಾಬಾದ್ನಿಂದ ದೆಹಲಿಗೆ ಕಾರ್ನಲ್ಲಿ ಬಂದಿದ್ದ ಉಮರ್ ಮೊದಲು ಮೆವತ್ ಮೂಲಕ ಫಿರೋಜ್ಪುರ್ನ ಜಿಕ್ರಾಗೆ ಪ್ರವೇಶವನ್ನು ಪಡೆದುಕೊಂಡಿದ್ದ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮೂಲಕ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದ. ಎಕ್ಸ್ಪ್ರೆಸ್ ವೇನಲ್ಲಿರುವಂತಹ ರೆಸ್ಟೋರೆಂಟ್ನಲ್ಲಿ ಕೆಲ ಕಾಲ ಉಳಿದುಕೊಂಡಿದ್ದ.